ನಿಯಮಗಳು ನಮ್ಮನ್ನ ರಕ್ಷಿಸೋಕೆ ಇದೆಯಾ ಅಥವಾ ನಮ್ಮನ್ನ ಒಂದು ಪಂಜರದಲ್ಲಿಡೋಕಾ? ನೋಡಿ, ಒಂದ್ ಕಡೆ ರೂಲ್ಸ್ ಫಾಲೋ ಮಾಡಬೇಕು, ಇನ್ನೊಂದ್ ಕಡೆ ಅದ್ರ ಹಿಂದಿರೋ ಉದ್ದೇಶನೇ ಅರ್ಥ ಆಗ್ತಿಲ್ಲ. ಇದೇ ಸಂಘರ್ಷದ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಯೋಚನೆ ಮಾಡಿ, ಯಾವುದೋ ಒಂದು ರೂಲ್, ಅದಕ್ಕೆ ಅರ್ಥನೇ ಇಲ್ಲ, ಆದರೂ ಅದನ್ನ ಫಾಲೋ ಮಾಡ್ತಿದೀವಿ. ಈ ಥರ ಅನುಭವ ನಮ್ಮೆಲ್ರಿಗೂ ಆಗಿರುತ್ತೆ ಅಲ್ವಾ? ಇದೇ ಒಂದು ಪ್ರಶ್ನೆ ಸಾಕು. ನಾವು ರೂಲ್ಸ್ ಜಗತ್ತಿನಲ್ಲಿ ಹೇಗೆ ಫಾಲೋ ಮಾಡಬೇಕು ಅನ್ನೋದ್ರ ಮೇಲೆ ಅಷ್ಟೊಂದು ಫೋಕಸ್ ಮಾಡ್ತೀವಿ ಅಂದ್ರೆ ಯಾಕೆ ಅಂತ ಕೇಳೋದನ್ನೇ ಮರ್ತ್ಬಿಡ್ತೀವಿ. ಶಾಲೆ ಇರಲಿ, ಆಫೀಸ್ ಇರಲಿ, ಎಲ್ಲ ಕಡೆ ನಮಗೆ ರೂಲ್ಸ್ ಫಾಲೋ ಮಾಡೋಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಇದು ಸಿಸ್ಟಮ್ಗೆ ಬೇಕು, ನಿಜ. ಆದರೆ ಕೆಲವೊಮ್ಮೆ ಇದೇ ನಮ್ಮ ಬೆಳವಣಿಗೆಗೆ ಅಡ್ಡಗಾಲ ಹಾಕುತ್ತೆ. ಬರೀ ರೂಲ್ಸ್ ಫಾಲೋ ಮಾಡೋದ್ರಲ್ಲೇದಿದ್ರೆ ಅದರ ಹಿಂದಿರೋ ದೊಡ್ಡ ಉದ್ದೇಶನೇ ಮಿಸ್ ಆಗಿ ಹೋಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸೂಪರ್ ಆದ ಮೆಟಫರ್ ಇದೆ ನೋಡಿ. ರೂಲ್ಸ್ ಅಂದ್ರೆ ಬಿಲ್ಡಿಂಗ್ ಕಟ್ಟುವಾಗ ಹಾಕೋ ಸ್ಕ್ಯಾಫೋಲ್ಡಿಂಗ್, ಅಂದ್ರೆ ಆ ಚೌಕಟ್ಟು ಇದ್ದಾಗೆ. ಅದು ಬೇಕೇ ಬೇಕು, ಆದರೆ ಅದೇ ಫೈನಲ್ ಬಿಲ್ಡಿಂಗ್ ಅಲ್ಲ ಅಲ್ವಾ? ನಾವು ಯಾವಾಗ ಆ ಚೌಕಟ್ಟನ್ನೇ ಬಿಲ್ಡಿಂಗ್ ಅಂತ ತಿಳ್ಕೊಳ್ತೀವೋ ಅಲ್ಲಿಗೆ ನಾವು ಬಿಲ್ಡಿಂಗ್ ಕಟ್ಟೋ ಅಸಲಿ ಉದ್ದೇಶನೇ ಮರ್ತ್ಬಿಡ್ತೀವಿ. ಹಾಗಿದ್ರೆ ಈ ರೂಲ್ಸ್ ಮತ್ತು ಗೋಲ್ಸ್ ಇವೆರಡರ ನಡುವೆ ಇರೋ ವ್ಯತ್ಯಾಸವಾದ್ರೂ ಏನು? ಈ ಬೇಸಿಕ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಪೂರ್ತಿ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬಿಡುತ್ತೆ. ಸೊ ಫಸ್ಟ್ ರೂಲ್ಸ್ ಬಗ್ಗೆ ಮಾತಾಡೋಣ. ರೂಲ್ಸ್ ಅಂದ್ರೆ ಸಮಾಜದ ಟ್ರಾಫಿಕ್ ಸಿಗ್ನಲ್ಸ್ ಇದ್ದಂಗೆ. ಇದನ್ನ ಮಾಡಿ, ಇದನ್ನ ಮಾಡಬೇಡಿ ಅಂತ ಕ್ಲಿಯರರ್ ಹೇಳುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಎಲ್ಲರೂ ಒಂದೇ ದಿಕ್ಕಲ್ಲಿ ಹೋಗಕ್ಕೆ, ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಕೆಲಸ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸಿಸ್ಟಮ್ಗೆ ಇದು ತುಂಬಾ ಮುಖ್ಯ. ಆದರೆ ಗೋಲ್ಸ್ ಇದೆಯಲ್ಲ, ಅದು ಹಾಗಲ್ಲ. ಅವು ನಮ್ಮೊಳಗಿನ ದಿಕ್ಸೂಚಿ ಇದ್ದಂತೆ, ನಮ್ಮೊಳಗಿನ ವ್ಯಾಲ್ಯೂಸ್ನಿಂದ ಹುಟ್ಕೊಡುತ್ತೆ. ಇದು ಬರೀ ಏನ್ ಮಾಡಬೇಕು ಅಂತ ಹೇಳಲ್ಲ, ಬದಲಿಗೆ ಯಾಕೆ ಮಾಡಬೇಕು ಅಂತ ನಮಗೆ ನೆನಪು ಮಾಡುತ್ತೆ. ಇಲ್ಲಿ ಪರ್ಪಸ್, ಮೀನಿಂಗ್ ಅದೇ ಇಂಪಾರ್ಟೆಂಟ್. ಇಲ್ಲೇ ನೋಡಿ ಅಸಲಿ ವ್ಯತ್ಯಾಸ ಇರೋದು. ರೂಲ್ಸ್ ಅನ್ನೋದು ಹೇಗೆ ಮಾಡಬೇಕು ಅನ್ನೋ ಪ್ರೊಸೀಜರ್ ಬಗ್ಗೆ ಮಾತಾಡಿದ್ರೆ, ಗೋಲ್ಸ್ ಅನ್ನೋದು ನಮ್ಮ ಆತ್ಮಸಾಕ್ಷಿ, ನಮ್ಮ ಕಾನ್ಷಿಯನ್ಸ್ ಬಗ್ಗೆ ಮಾತಾಡುತ್ತೆ. ಒಂದು ರೂಲ್ ಇವತ್ತಿರುತ್ತೆ, ನಾಳೆ ಬದಲಾಗ್ಬೋದು. ಆದರೆ ಸಮಾನತೆ, ನ್ಯಾಯ, ಸೇಫ್ಟಿ ಈ ತರಹದ ಗೋಲ್ಸ್ ಇದೆಯಲ್ಲ, ಅವು ಯೂನಿವರ್ಸಲ್, ಅವು ಶಾಶ್ವತ. ಈ ವ್ಯತ್ಯಾಸವನ್ನ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಕೆಲವು ಡೈಲಿ ಲೈಫ್ ಎಕ್ಸಾಂಪಲ್ಸ್ ನೋಡೋಣ. ಸ್ಕೂಲಲ್ಲಿ ಯೂನಿಫಾರ್ಮ್ ಹಾಕೋದು ಒಂದು ರೂಲ್, ಆದರೆ ಅದರ ಹಿಂದಿರೋ ಗೋಲ್ ಏನು? ಎಲ್ಲರೂ ಸಮಾನರು ಅಂತ ತೋರಿಸೋದು. ರಸ್ತೆಯಲ್ಲಿ ಒಂದೇ ಸೈಡ್ನಲ್ಲಿ ಡ್ರೈವ್ ಮಾಡೋದು ಒಂದು ರೂಲ್, ಆದರೆ ಅದರ ಹಿಂದಿರೋ ಗೋಲ್ ಎಲ್ಲರ ಸೇಫ್ಟಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ರೂಲ್ಸ್ ಅನ್ನೋದು ನಾವು ಹೋಗಬೇಕಾದ ಜಾಗಕ್ಕೆ ತಲುಪಿಸೋ ಗಾಡಿ ಇದ್ದಾಗೆ, ಆದರೆ ಗೋಲ್ ಅನ್ನೋದೇ ನಮ್ಮ ಡೆಸ್ಟಿನೇಷನ್. ಆದರೆ ನಾವು ಗುರಿಯನ್ನ ಮರೆತುಬಿಟ್ಟು ಬರೀ ರೂಲ್ಸ್ ಮೇಲೆ ಫೋಕಸ್ ಮಾಡಿದ್ರೆ ಏನಾಗತ್ತೆ? ಈ ಥರ ಕುರುಡಾಗಿ ಫಾಲೋ ಮಾಡೋದ್ರಿಂದ ತುಂಬಾ ಸೀರಿಯಸ್ ಆದ ಪ್ರಾಬ್ಲಮ್ಸ್ ಆಗ್ಬೋದು. ಈ ರೂಲ್ಸ್ ಫಸ್ಟ್ ಮೆಂಟಾಲಿಟಿ ಇದೆಯಲ್ಲ, ಇದು ನಮ್ಮ ಯೋಚನಾ ಕ್ರಮವನ್ನೇ ಹಾಳು ಮಾಡಿಬಿಡುತ್ತೆ. ಮೊದಲಿಗೆ ನಮ್ಮ ಕ್ರಿಟಿಕಲ್ ಥಿಂಕಿಂಗ್ ಪವರ್ ಹೋಗುತ್ತೆ. ಸ್ವತಂತ್ರವಾಗಿ ಯೋಚಿಸೋದೇ ಇಲ್ಲ, ಹೊಸ ಐಡಿಯಾಗಳು ಬರೋದಿಲ್ಲ. ಯಾಕಂದ್ರೆ ರೂಲ್ಸ್ ಹೊರತುಪಡಿಸಿ ಯೋಚಿಸೋಕೆ ಭಯ. ಎಲ್ಲದಕ್ಕೂ ರೂಲ್ಸ್ ಇದೆಯಾ ಅಂತ ನೋಡ್ತಾ ಇದ್ರೆ ನಮ್ಮದೇ ಸರಿ ತಪ್ಪುಗಳ ದಿಕ್ಸೂಚಿ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ. ಕೊನೆಗೆ ನಾವು ಬೌದ್ಧಿಕವಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗ್ತೀವಿ. ಆದ್ರೆ ಇತಿಹಾಸ ನಮಗೆ ಒಂದು ವಿಚಿತ್ರವಾದ ಪಾಠವನ್ನ ಕಲಿಸುತ್ತೆ. ಜಗತ್ತನ್ನ ಬದಲಾಯಿಸಿದ ಹೀರೋಗಳು ಅವರು ರೂಲ್ಸ್ ಪಾಲಿಸಿದವರಲ್ಲ, ಬದಲಿಗೆ ಅನ್ಯಾಯದ ರೂಲ್ಸ್ಗಳನ್ನ ಮುರಿದವರು. ನಿಜವಾದ ನೈತಿಕತೆ ಅಂದ್ರೆ ಕೆಲವೊಮ್ಮೆ ರೂಲ್ಸ್ಗಳನ್ನ ಪ್ರಶ್ನಿಸೋದ್ರಿಂದಲೇ ಶುರುವಾಗುತ್ತೆ. ರೋಸಾ ಪಾರ್ಕ್ಸ್ ಅವರನ್ನೇ ತಗೊಳ್ಳಿ. ಅವರು ಆ ಕಾಲದಲ್ಲಿದ್ದ ಜನಾಂಗೀಯ ಪ್ರತ್ಯೇಕತೆಯ ನಿಯಮವನ್ನ ಉದ್ದೇಶಪೂರ್ವಕವಾಗಿ ಮುರಿದ್ರು. ಯಾಕಂದ್ರೆ ಘನತೆ ಮತ್ತು ಸಮಾನತೆ ಅನ್ನೋ ದೊಡ್ಡ ಗೋಲ್ ಆ ಅನ್ಯಾಯದ ರೂಲ್ಗಿಂತ 1000 ಪಟ್ಟು ದೊಡ್ಡದಾಗಿತ್ತು. ಅವರ ಕಥೆ ನಮ್ಗೆ ಒಂದೇ ಒಂದು ಸತ್ಯ ಹೇಳುತ್ತೆ, ಕೆಲವೊಮ್ಮೆ ಸರಿ ಇರೋದನ್ನ ಮಾಡೋಕೆ ರೂಲ್ಸ್ ಮುರಿಲೇಬೇಕಾಗತ್ತೆ. ಹಾಗಿದ್ರೆ ಈ ರೂಲ್ಸ್ ಅನ್ನೋ ಚೌಕಟ್ಟಿನಿಂದ ಹೊರಬಂದು ಗೋಲ್ಸ್ ಕಡೆಗೆ ನಮ್ಮ ಗಮನವನ್ನ ಬದಲಾಯಿಸೋಕೇನಾದ್ರೂ ಪ್ರಾಕ್ಟಿಕಲ್ ದಾರಿ ಇದೆಯಾ? ಹೌದು, ಖಂಡಿತ ಇದೆ. ಅದನ್ನೇ ಗುರಿ ಮೊದಲಿನ ಚೌಕಟ್ಟು ಅಥವಾ ಗೋಲ್ ಫಸ್ಟ್ ಫ್ರೇಮ್ವರ್ಕ್ ಅಂತ ಕರೆಯೋದು. ಇದರಲ್ಲೇ 4 ಸಿಂಪಲ್ ಸ್ಟೆಪ್ಸ್ ಇದೆ. ಸ್ಟೆಪ್ 1, ಯಾವುದೇ ರೂಲ್ ಹೇಳುವಾಗ ಅದರ ಹಿಂದಿರೋ ಯಾಕೆ ಅನ್ನೋದನ್ನ ಮೊದಲು ವಿವರಿಸಿ. ಆಗ ಅದನ್ನ ಫಾಲೋ ಮಾಡೋದು ಅರ್ಥಪೂರ್ಣ ಅನ್ಸುತ್ತೆ. ಸ್ಟೆಪ್ 2, ಪ್ರಶ್ನೆ ಕೇಳೋದನ್ನ ಪ್ರೋತ್ಸಾಹಿಸಿ. ಇದರಿಂದ ಕ್ರಿಟಿಕಲ್ ಥಿಂಕಿಂಗ್ ಬೆಳೆಯುತ್ತೆ. ಸ್ಟೆಪ್ 3, ರೂಲ್ಸ್ ಮಾಡುವಾಗ ಮಕ್ಕಳನ್ನೂ ಸೇರಿಸ್ಕೊಳ್ಳಿ. ಆಗ ಅವರಿಗೆ ಇದು ನಮ್ಮ ರೂಲ್ ಅನ್ನೋ ಓನರ್ಶಿಪ್ ಬರುತ್ತೆ. ಮತ್ತೆ ಕೊನೆಯದಾಗಿ ಸ್ಟೆಪ್ 4, ಹಳೆ ರೂಲ್ಸ್ ಇವತ್ತಿಗೂ ಸರಿ ಇದೆಯಾ ಅಂತ ಆಗಾಗ ಚೆಕ್ ಮಾಡ್ತಾ ಇರಿ. ಕಾಲ ಬದಲಾದಂತೆ ರೂಲ್ಸ್ ಕೂಡ ಬದಲಾಗ್ಬೇಕಲ್ವಾ? ಸೊ ಈ ಇಡೀ ಅಪ್ರೋಚ್ನ ಅಲ್ಟಿಮೇಟ್ ಗೋಲ್ ಏನ್ ಗೊತ್ತಾ?
ನಮ್ಮನ್ನ ಕಟ್ಟಿಹಾಕೋ ಸರಪಳಿಗಳ ಬದಲು ನಮ್ಗೆ ದಾರಿ ತೋರಿಸೋ ದಿಕ್ಸೂಚಿಯನ್ನ ನಮ್ಮೊಳಗೆ ಬೆಳೆಸ್ಕೊಳ್ಳೋದು ಅಂದ್ರೆ ಆಂತರಿಕ ಮಾರ್ಗದರ್ಶನವನ್ನ ಬೆಳೆಸೋದು. ಹಾಗಾಗಿ ನಾವು ನೆನಪಿಟ್ಟುಕೊಳ್ಳಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ನಿಯಮಗಳು ಕೇವಲ ಟೂಲ್ಸ್, ಅವು ಸತ್ಯಗಳಲ್ಲ. ಅವು ನಮ್ಮ ದೊಡ್ಡ ಗುರಿಗಳನ್ನ ಸಾಧಿಸೋಕೆ ಹೆಲ್ಪ್ ಮಾಡಬೇಕು ಅಷ್ಟೇ, ಅಡ್ಡಿಯಾಗ್ಬಾರ್ದು. ಕೊನೆಯದಾಗಿ, ನಮ್ಮ ಉದ್ದೇಶ ಕೇವಲ ರೂಲ್ಸ್ ಫಾಲೋ ಮಾಡೋರನ್ನ ಸೃಷ್ಟಿ ಮಾಡೋದಲ್ಲ, ಬದಲಿಗೆ ಸ್ವತಂತ್ರವಾಗಿ ಯೋಚಿಸೋ, ನೈತಿಕವಾಗಿ ಬದುಕೋ ಮತ್ತೆ ಒಂದು ಉದ್ದೇಶ ಇಟ್ಟುಕೊಂಡು ಮುಂದೆ ಹೋಗೋ ಜ್ಞಾನವಂತ ನಾಯಕರನ್ನ, ಅಂಥ ನಾಗರಿಕರನ್ನ ರೂಪಿಸೋದು. ಈ ಚರ್ಚೆಯನ್ನ ಮುಗಿಸೋ ಮೊದಲು ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೋಬೇಕಾದ ಒಂದು ಪ್ರಶ್ನೆ: ನಮ್ಮ ಜೀವನದಲ್ಲಿ, ನಮ್ಮ ಜಗತ್ತಿನಲ್ಲಿ ಕೇವಲ ಪಾಲನೆಗಾಗಿಯೇ ಪಾಲಿಸುತ್ತಿರುವ ನಿಯಮಕ್ಕಿಂತ ನಿಜವಾಗ್ಲೂ ಹೆಚ್ಚು ಮುಖ್ಯವಾದ ಗುರಿ ಯಾವುದು? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?